ಗುಂಡು ಹಾರಿಸಿಕೊಂಡು ನಿವೃತ್ತ ಡಿವೈಎಸ್ಪಿ ಆತ್ಮಹತ್ಯೆ. ದಾವಣಗೆರೆಯಲ್ಲಿ ಮಾನಸಿಕ ಖಿನ್ನತೆ ಹಿನ್ನೆಲೆಯಲ್ಲಿ ನಿವೃತ್ತ ಡಿವೈಎಸ್ಪಿ 70 ವರ್ಷದ ಹನುಮಂತಪ್ಪ ಎಚ್.ವೈ. ತುರಾಯಿ ಅವರು ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಗರದಲ್ಲಿ ನಡೆದಿದೆ. ಸರಸ್ವತಿ ಬಡಾವಣೆಯ ತಮ್ಮ ಮನೆಯಲ್ಲಿ ಒಬ್ಬರೇ ಇದ್ದ ವೇಳೆ ಬ್ಯಾರೆಲ್ ಗನ್ನಿಂದ ಶೂಟ್ ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ಕೆಟಿಜಿ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಸೂಕೋ ತಂಡ ಮನೆಯ ಹಾಗೂ ಮೃತದೇಹದ ಪರಿಶೀಲನೆಯನ್ನ ನಡೆಸ್ತಾ ಇದೆ. 2014ರಲ್ಲಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪ್ರದೇಶದಿಂದ ನಿವೃತ್ತಿ ಪಡೆದ ಅವರು ದಾವಣಗೆರೆಯಲ್ಲಿ ವಾಸವಾಗಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆರೆಯಲ್ಲಿ ಹಂಕ್ಲು ಪ್ರಜಾಪ್ರಭುತ್ವ ಟಿವಿ ದಾವಣಗೆರೆ. ಒಂದು ನಿಮಿಷ ಹೇಳ್ತಿದ್ದಾಳ್ರಿ ನಿಮಗೆ. ಓಕೆನಾ? ಓಕೆ ಹೇಳಿ ಸರ್, ಏನಾಯ್ತದು? ಸರ್ ಅವರು ನಮ್ಮ ಇನ್ಸ್ಪೆಕ್ಟ್ರು ಈಗ ಒಂದು 20 ವರ್ಷ ಆಯ್ತು ಬಿಲ್ಡಿಂಗ್ ಕಟ್ಟಿ ನಾನೇ ಮಾಡ್ತಿದ್ದೆ ಕೆಲಸ. ನನ್ನ ಮನೆಯಲ್ಲೇ ಇರೋದು. ಅದರಲ್ಲಿ ಭಾಳ ಸಹಾಯ ಮಾಡ್ತಿದ್ದೆ. ನನ್ನ ಮಗಳಿಗೂ ಸಹಾಯ ಮಾಡಿದ್ರೆ, ನನ್ನ ಹೆಂಡತಿಗೂ ಸಹಾಯ ಮಾಡಿದ್ರೆ. ಹಾಸ್ಪಿಟ್ಲಿಗೆ ಹೋದಾಗ ನನ್ನ ಮಗಳಿಗೆ 5,000 ಕೊಟ್ಟರೆ ಮದುವೆ ಮಾಡಿದೆ. ಇವತ್ತಿನ ದಿವಸ ಅವರು ಆರಾಮಾಗಿದ್ರು. ಅವರು ಆರಾಮಾಗಿದ್ರು. ಈಗ ನಾನೇನು ಬಂದು ನೋಡಿಲ್ಲ, ಬಟ್ ನಾನು ಕೆಲ್ಸಕ್ಕೆ ಹೋಗಿದ್ದೆ ಹುಬ್ಳಿಗೆ. ಈಗ ನಾ ಆಗಲಿ ಇನ್ನೂ ಟಿಕೆಟ್ ಐತಿ ನಮ್ಮ ಹತ್ರ. ನಾನು 9:30 ಟ್ರೈನ್ ಐತಿದ್ದೆ. 12:15 ನಾನು ಹೇಳಿದೆ ದಾವಣಗೆರೆಗೆ. ನಾನು ಅಲ್ಲಿ ಊಟ ಗೀಟ ಮಾಡ್ಕೊಂಡು ಸುಮ್ಮನೆ ಆರಾಮಾಗಿ ಕುಂತಿದ್ದೆ. 5 ಗಂಟೆಗೆ 5:15 ಯಾರೋ ಬಂದು ಹೇಳಿದರು, ನಿಮ್ಮ ಸಾಹೇಬ್ರು ತಿರ್ಕೊಂಡಾರ. ನಾನು ಯಾವಾಗ ಬಂದರೂ ಕೊಡಲು ವೀರೇಶಪ್ಪ ಬಾಯ್ ಅಂತ 200 ರೂಪಾಯಿ 300 ರೂಪಾಯಿ ಯಾರಿದ್ರು ಮನ್ಯಾಗ ನನಗೆ ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಇಲ್ಲಿ? ಎಲ್ರಿ ನಾವು ಬಿಲ್ಡಿಂಗ್ ಕಟ್ಟ ಮನ್ಯಾಗ ಮನೆಯಲ್ಲಿ ಯಾರಿಲ್ಲ, ಆಗ ಯಾರಿಲ್ಲ. ಕ್ಯಾಮರಾ ನೋಡ್ರಿ. ಬೇಕಾರೆ ಒಂದು ವಾಚ್ಮೆನ್, ನಾವು ಮೇಸ್ತ್ರಿ, ತರಗಾರಗಳು, ನಾವು ಈಗ ನಾನು ಇಲ್ಲ ನಾನು ನೋಡಿಲ್ಲ. 1 ತಿಂಗಳಾಯ್ತು ನಾನು ಹೋಗಿ ಹುಬ್ಳಿ. ಎಲ್ಲೆಲ್ಲಿ ಅರವಿಂದ್ ನಗರ, ಆಮೇಲೆ ಅರವಿಂದ್ ತುಂಬಾ ಒಳ್ಳೆಯರಿದ್ರು. ತುಂಬಾ ಒಳ್ಳೆಯರಿದ್ರು. ಅಲ್ಲಿ ಯಾರಿಲ್ಲ. ಅಲ್ಲ, ತುಂಬಾ ಒಳ್ಳೆಯರಿದ್ರು ಅಂದೆ. ತುಂಬಾ ಒಳ್ಳೆಯವರು. ಮಕ್ಕಳು ಅವರು ಇಬ್ಬರೇ. ಅವರು ಅಮ್ಮರ ಒಬ್ಬರೇ ಇದ್ರು ಆ ಟೈಮಲ್ಲಿ. ಮಕ್ಕಳು ಅವರು ಏನೋ ಎಜುಕೇಷನಲ್ಲಿ ಅವರು. ನಮಗೆ ಅದು ಓದಕ್ಕೆ ಬರಲ್ಲ. ನಾವು ಹೇಳೋದು ನನ್ನ ತೊಂದರೆ ಏನಿಲ್ಲ ನನಗೆ. ಇಲ್ಲ ಅಂದರೆ ಅವರು ಬೇರೆ ಇದ್ರು. ನಿಮ್ಮ ಹೆಸರು? ನನ್ನ ಹೆಸರು ಎಚ್ ವೀರಣ್ಣ ಅಂತ.